ಈ ಲಾಸ್ಟ್ ಮೊಮೆಂಟ್ ಬದಲಾವಣೆ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಲಾಸ್ಟ್ ಮೊಮೆಂಟ್ ನಲ್ಲಿ ಪಟ್ಟಿ ಬದಲಾವಣೆ ಯಾಕಾಯ್ತು? ಹೈಕಮಾಂಡ್ ನಿಂದ ಒಂದು ಸಲ ರಾಜ್ಯಕ್ಕೆ ಲಿಸ್ಟ್ ಬಂದ ಮೇಲೆ, ಆ ಲಿಸ್ಟ್ ಬಹಿರಂಗ ಆದ ಮೇಲೆ ಕೊನೆ ಕ್ಷಣದಲ್ಲಿ ಮಾಂಕಾಳು ವೈದ್ಯ ಅವರ ಹೆಸರನ್ನ ರಿಮೂವ್ ಮಾಡಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನ ಹೈಕಮಾಂಡ್ ಮಾಡಿಕೊಡುತ್ತೆ ಅಂತಂದ್ರೆ ಲಾಸ್ಟ್ ಮೊಮೆಂಟ್ ನಲ್ಲಿ ಅಂಥದ್ದೇನಾಯ್ತು? ಯಾರು ಲಾಬಿ ಮಾಡಿದ್ರು? ಯಾರ ಪ್ರಭಾವವನ್ನ ಬೀರಿದ್ರು? ಅಥವಾ ಯಾರ ಒತ್ತಡಕ್ಕೆ ಮಣಿದು ಹೆಸರು ಬದಲಾವಣೆ ಆಯ್ತು? ಸಹಜವಾಗಿ ಕಾಡುವಂತಹ ಕುತೂಹಲ ಇದು. ಇದೇನು ರಹಸ್ಯವಾಗೇನು ಉಳಿಯಲ್ಲ. ಬಹುಶಃ ಇವತ್ತು ಸಂಜೆಯೊಳಗೆ ಅಥವಾ ನಾಳೆಯ ಒಳಗೆ ಏನಾಯ್ತು ಲಾಸ್ಟ್ ಮೊಮೆಂಟ್ ನಲ್ಲಿ ಅನ್ನೋದು ಕಾಂಗ್ರೆಸ್ ಪಡಸಾಲಿಯಲ್ಲೇ ಚರ್ಚೆಯಾಗುತ್ತೆ. ಆದ್ರೆ ಈ ಬೆಳವಣಿಗೆಯಿಂದ ಮೊದಲ ಲಿಸ್ಟ್ ನೋಡಿ ಖುಷಿಯಾಗಿದ್ದಂತಹ ಮಾಂಕಾಳು ವೈದ್ಯ, ಮಾಜಿ ಸಚಿವ ಮಾಂಕಾಳು ವೈದ್ಯ ಅವರು ಎರಡನೇ ಲಿಸ್ಟ್ ಹೊರಗಡೆ ಬರ್ತಾ ಇದ್ದ ಹಾಗೆ ಬೇಸರಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಕಾಲ್ ಮಾಡಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೊರಡ್ತಾರೆ, ಅಲ್ಲಿಗೆ ಬರ್ತಾರೆ ಕೂಡ. ಆದ್ರೆ ಅಷ್ಟರಲ್ಲಿ ಬಹುಶಃ ಅವರಿಗೆ ಆ ಫೈನಲ್ ಲಿಸ್ಟ್ ಲಭ್ಯ ಆಗತ್ತೆ ಅಂತ ಅನ್ಸುತ್ತೆ. ಮುಖ್ಯಮಂತ್ರಿಗಳ ನಿವಾಸದ ಒಳಗೆ ಹೋಗಲ್ವಂತೆ, ಅಲ್ಲಿಂದಾನೇ ವಾಪಸ್ ಆಗಿದ್ದಾರೆ. ಬೇಸರದಿಂದ ಅಲ್ಲಿಂದ ಹೊರಟು ಹೋದ್ರು ಮುಖ್ಯಮಂತ್ರಿಗಳ ನಿವಾಸದಿಂದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.